ಶ್ರಮ ಮತ್ತು ಹಠದ ಮೂಲಕ ಅನೇಕ ಸಂಕಷ್ಟಗಳನ್ನು ಎದುರಿಸಿ ಸಾಧನೆಯ ಶಿಖರವನ್ನು ತಲುಪಿರುವ ಸಮಾಜ ಸೇವೆ ಹಾಗೂ ಜನಾಭಿವೃದ್ಧಿ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿರುವ ಹಿಂದುಳಿದವರ ಆಶಾಕಿರಣರಾದ ಸ್ಫೂರ್ತಿ ಗ್ರೂಪ್ಸ್ ಮಾಲೀಕರು, ರಾಜ್ಯ ಒಬಿಸಿ ಮೋರ್ಚಾ ಕಾರ್ಯಕಾರಿಣಿ ಸದಸ್ಯರು ಮತ್ತು ಬಿಜೆಪಿ ಮುಖಂಡರಾದ ಶ್ರೀ ಎಸ್ಪಿ ಚಿದಾನಂದರವರ 55ನೇ ಹುಟ್ಟುಹಬ್ಬವನ್ನು ಭವ್ಯವಾಗಿ ಆಚರಿಸಲಾಯಿತು. ಈ ಸಂದರ್ಭ ಅವರ ಕುಟುಂಬದವರು, ಬಂಧುಗಳು, ಸ್ನೇಹಿತರು, ಹಿತೈಷಿಗಳು, ಕಾರ್ಯಕರ್ತರು ಹಾಗೂ ಸ್ಫೂರ್ತಿ ಗ್ರೂಪ್ಸ್ ಸಿಬ್ಬಂದಿಗಳು ವಿಭಿನ್ನ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಸಂಭ್ರಮಿಸಿದರು. ದೇವರು ಅವರಿಗೆ ಉತ್ತಮ ಆರೋಗ್ಯ, ದೀರ್ಘಾಯುಷ್ಯ ಹಾಗೂ ಹೆಚ್ಚಿನ ಸಮೃದ್ಧಿ ನೀಡಲಿ ಎಂದು ಎಲ್ಲರೂ ಹಾರೈಸಿದರು. ಈ ಕುರಿತು ಪ್ರತಿಕ್ರಿಯಿಸಿದ ಚಿದಾನಂದರವರು, ನನ್ನ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಮತ್ತು ಹಿತೈಷಿಗಳು ಇಷ್ಟೊಂದು ವೈಶಿಷ್ಟ್ಯದಿಂದ ಆಚರಿಸುತ್ತಿರುವುದು ನನಗೆ ಅಪಾರ ಸಂತೋಷ ತಂದಿದೆ. ವಿಶೇಷವಾಗಿ ಬೀದಿ ಬದಿ ವ್ಯಾಪಾರಿಗಳು ನಡೆಸಿದ ಮೆರವಣಿಗೆ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗು ತಂದಿದೆ. ನಮ್ಮ ನಿಷ್ಠೆಯಿಂದ ಸ್ಫೂರ್ತಿ ಡೆವಲಪರ್ಸ್ ಉತ್ತಮ ಪ್ರಗತಿಯನ್ನು ಸಾಧಿಸಿದೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಅಭಿನಂದನೆ ಸಲ್ಲಿಸಿ ಅನುತ್ತೀರ್ಣರಾದವರಿಗೆ ಧೈರ್ಯ ತುಂಬಿದರು. ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಅವರ ಬಗ್ಗೆ ಹಿಂದುಳಿದ ವರ್ಗದವರು, ಲಿಂಗಾಯತ ಸಮುದಾಯದವರು ಹಾಗೂ ಇತರರು ನಿಮ್ಮಂತಹ ಜನಪರ ನಾಯಕರು ಮುಂದಿನ ದಿನಗಳಲ್ಲಿ ತುಮಕೂರು ಕ್ಷೇತ್ರದಲ್ಲಿ ಅಧಿಕಾರದ ಸ್ಥಾನಕ್ಕೇರಬೇಕು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಅದೇ ವೇಳೆ ಅವರ ನಿವಾಸದಲ್ಲಿ ಪೂಜೆ ನೆರವೇರಿಸಿ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ಅನೇಕ ಗಣ್ಯರು ಭೇಟಿ ನೀಡಿ ಹೂಗುಚ್ಛಗಳನ್ನು ನೀಡಿ ಶುಭಾಶಯಗಳನ್ನು ತಿಳಿಸಿದರು. ಜನ್ಮದಿನದ ಶುಭಾಶಯಗಳು ಸರ್. ಇವತ್ತಿನ ದಿನ ಏನೆಲ್ಲ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀರಾ ಹಾಗೂ ತಮಗೆ ಶುಭ ಹಾರೈಸಕ್ಕೆ ಬಂದಿರೋ ಅಂಥ ಸ್ನೇಹಿತರುಗಳು, ಹಿತೈಷಿಗಳು, ಬಿಜೆಪಿ ಕಾರ್ಯಕರ್ತರು ಅವ್ರಿಗೆಲ್ಲ ಏನು ಹೇಳಕ್ಕೆ ಬಯಸ್ತೀರಾ? ಮತ್ತು ಬೀದಿ ಬದಿ ವ್ಯಾಪಾರಿಗಳ ಅಧ್ಯಕ್ಷರು ಅಂತ ಹೇಳ್ತಾರೆ, ಅವ್ರು ವಿಶೇಷವಾದ ಕಾರ್ಯಕ್ರಮಗಳೆಲ್ಲ ಹಮ್ಮಿಕೊಂಡಿದ್ದಾರೆ, ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇವತ್ತು ಒಂದು 55ನೇ ಜನ್ಮದಿನಾಚರಣೆ ಅಂಗವಾಗಿ ಭಾಳ ಸಂತಸ ಕೊಟ್ಟಿದೆ. ಕಾರಣ ಏನಂದರೆ, ಭಾಳ ವಿಭಿನ್ನವಾಗಿ ನನ್ನ ಒಂದು ಜನ್ಮದಿನವನ್ನು ಆಚರಣೆಯನ್ನು ಸಾಕಷ್ಟು ಒಂದು ಅಭಿಮಾನಿಗಳು ಮತ್ತು ಸಮಾಜ ಸೇವಕರು, ಚಿಂತಕರು ಮತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಕೂಡ ಬಂದು ವಿಶೇಷವಾಗಿ ಬೆಳಗ್ಗೆಯಿಂದಲೂ ಕೂಡ ಅಭಿನಂದನೆ ಮಾಡಿದ್ದಾರೆ. ಮತ್ತು ಬೀದಿ ವ್ಯಾಪಾರಿಗಳ ಸಂಘದಿಂದ ಸಾಯಂಕಾಲ ಭಾಳ ದೊಡ್ಡ ಮಟ್ಟಕ್ಕೆ ಮೆರವಣಿಗೆ ಸಮೇತ ಒಂದು ವಿಜೃಂಭಣೆಯ ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕು ಅಂತ ಎಲ್ಲ ಆ ಪದಾಧಿಕಾರಿಗಳು ರಾಜ್ಯ ಮಟ್ಟದ ಗೋಪಿಯವರ ಒಂದು ಸಾರಥ್ಯದಲ್ಲಿ ಇವತ್ತು 5 ಗಂಟೆಗೆ ವಿಶೇಷವಾದಂಥ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಮಾಡ್ತಾಯಿದ್ದಾರೆ. ಬಹಳ ಸಂತೋಷ ಆಗುತ್ತೆ. ಎಲ್ಲೋ ಒಂದು ಕಡೆ ಸಮಾಜ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಯನ್ನು ಗುರುತಿಸುವ ಒಂದು ಸತ್ಕಾರ್ಯವನ್ನು ಮಾಡ್ತಾಯಿದ್ದಾರೆ ಮತ್ತು ಒಳ್ಳೆಯ ಕೆಲಸವನ್ನು ಮಾಡ್ತಾಯಿದ್ದಾರೆ. ಭಾಳ ನನಗೂ ಕೂಡ ಸಂತಸವನ್ನು ತಂದಿದೆ. ಕಾರಣ ಏನಂದರೆ, ಎಲ್ಲೋ ಒಂದು ಕಡೆ ನಮ್ಮನ್ನು ಗುರುತಿಸ್ತಾ ಇದ್ದಾರೆ, ಸಮಾಜಮುಖಿಯಾಗಿ ನಮ್ಮನ್ನು ಬೆಳೆಸ್ತಾ ಇದ್ದಾರೆ ಅನ್ನೋ ಒಂದು ವಿಶ್ವಾಸ ಈಗ ಮೂಡಿ ಬರ್ತಾ ಇದೆ. ಮುಂದಿನದು ತಾವು ಕೂಡ ಈಗ ಹೇಳಿದ್ರಿ, ಶೂನ್ಯದಿಂದ ಬೆಳೆದ ಬಂದಂಥವ್ರು, ಜನರ ಕಷ್ಟ ಸುಖ, ಜನರ ನಾಡಿ ಏನು ಬಡತನ ಅನ್ನೋದು ನಾಡಿ ಮಿಡಿತನ, ಬಡವ್ರದ್ದು ನಾಡಿ ಮಿಡಿತ ಬಲ್ಲಂಥವ್ರು. ಹಾಗಾಗಿ ಬಡವ್ರ ಬಗ್ಗೆ ವಿಶೇಷವಾದ ಕಾಳಜಿ, ದೀನದಲಿತರ ಬಗ್ಗೆ, ಹಿಂದುಳಿದವ್ರ ಬಗ್ಗೆ, ಹಿಂದುಳಿದ ಒಂದು ನಾಯಕ ಈ ಮಟ್ಟಿಗೆ ಬೆಳಿಬೇಕು ಅಂತಾದರೆ ಹಂತವಾಗಿ ತುಂಬಾ ಕಷ್ಟಪಟ್ಕೊಂಡೇ ಹೆಜ್ಜೆ ಗುರುತುಗಳಿರುತ್ತೆ ಸರ್. ಯಾವೊಂದು ರೀತಿಯಲ್ಲಿ, ಯಾವೊಂದು ಹಾದಿನಲ್ಲಿ ಬೆಳೆದು ಬಂದ್ರಿ ಸರ್ ತಾವು? ಒಂದು ನಮ್ಮ ಒಂದು ಪರಿಶ್ರಮ ಮತ್ತು ಒಂದು ಪ್ರಾಮಾಣಿಕತೆ, ಒಂದು ಬಿಸ್ನೆಸ್ಸಲ್ಲಿ ಕೊಟ್ಟಂಥ ಡೆಲಿವರಿ, ಇವೆಲ್ಲವೂ ಕೂಡ ಮತ್ತು ನಮಗೆ ನಮ್ಮ ಸಿಬ್ಬಂದಿ ವರ್ಗ ಆಗಿರ್ಬೋದು, ನಮ್ಮ ಕುಟುಂಬ ವರ್ಗ ಆಗಿರ್ಬೋದು, ನಮಗೆ ಕೊಟ್ಟಂಥ ಗ್ರಾಹಕರ ಸಪೋರ್ಟ್ ಆಗಿರ್ಬೋದು, ಇವೆಲ್ಲವೂ ಆಧಾರದ ಮೇಲೆ ಇವತ್ತು ಒಂದು ಒಳ್ಳೆಯ ಉತ್ತಮ ಗುಣಮಟ್ಟದ ಸಂಸ್ಥೆಯಾಗಿ ಒಳ್ಳೆಯ ಮಟ್ಟಕ್ಕೆ ಇಡೀ ಜಿಲ್ಲೆಯಾದ್ಯಂತ ಸ್ಫೂರ್ತಿ ಡೆವಲಪರ್ ಇವತ್ತು ಬೆಳೆದಿದೆ. ಸಮಾಜಮುಖಿಯಾಗಿ ಕೂಡ ನನ್ನನ್ನು ಚೆನ್ನಾಗಿ ನಾವು ಕೂಡ ಸಮಾಜಮುಖಿಯಾಗಿ ತೊಡಗಿಸ್ಕೊಂಡಿದ್ದಕ್ಕೆ ಸಮಾಜದಲ್ಲೂ ಒಳ್ಳೆಯ ಎಲ್ಲ ಕಾರ್ಯಗಳಿಗೂ ಕರೀತಾ ಇದ್ದಾರೆ. ಮತ್ತು ಒಂದು ಸಮಾಜ ಏಳಿಗೆಗೆ ನನ್ನ ಕೈಲಾಗಿದ್ದ ಒಂದು ಸೇವೆಯನ್ನು ಮಾಡ್ತಾಯಿದ್ದೀನಿ. ಇದನ್ನು ಗುರುತಿಸುವಂಥ ಕಾಲ ಬಂದಿದೆ ಅಂತ ನಾನು ಹೇಳ್ತಾ ಇದ್ದೀನಿ. ಕಲಾ ಶ್ರೇಷ್ಠ ನಟರ ನಮಗೂ ಗೊತ್ತಿರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಆ ಒಂದು ನಮಗೆ ಬುದ್ಧಿ ಬಂದಾಗ ಗೊತ್ತಾಯಿತು, ರಾಜ್ಕುಮಾರ್ ಅವರ ಹುಟ್ಟಿದ ಹಬ್ಬದಿಂದ ನಾವು ಹುಟ್ಟಿದ್ವಿ ಅಂತ. ಮೊದಲು ನಮಗೆ ಅವತ್ತು ಹುಟ್ಟಿದ ದಿನಗಳೇ ಜ್ಞಾಪಕ ಇರ್ತಿರ್ಲಿಲ್ಲ. ಇತ್ತೀಚಿನಗಳಲ್ಲಿ ಇದು ಒಂದು ಸಂಭ್ರಮಾಚರಣೆ ಮಾಡ್ತೀವಿ. ತೆಂಡೂಲ್ಕರ್ ಹುಟ್ಟಿದ್ದಾರೆ. ಎಲ್ಲೋ ಒಂದು ಕಡೆ ಏಪ್ರಿಲ್ನಲ್ಲಿ ಹುಟ್ಟಿದಂಥ ತಿಂಗಳಲ್ಲಿ ಹುಟ್ಟಿದಂಥವರು ಎಲ್ಲೋ ಒಂದು ಕಡೆ ಸಮಾಜಮುಖಿಯಾಗಿ ಬೆಳೆದಿದ್ದಾರೆ.
ಮತ್ತು ಸಮಾಜದಲ್ಲಿ, ಯಾಕಂದರೆ ಸಾಕಷ್ಟು ರಾಜಕೀಯ ನಾಯಕರುಗಳನ್ನು ನೋಡಿದ್ದೇನೆ ಮತ್ತು ಕಲಾವಿದರನ್ನು ನೋಡಿದ್ದೇನೆ. ಈ ತಿಂಗಳಲ್ಲಿ ಹುಟ್ಟಿದಂಥ ವ್ಯಕ್ತಿಗಳು ಸ್ವಾಮೀಜಿಯವರು ಎಲ್ಲರೂ ಕೂಡ ಏಪ್ರಿಲ್ ತಿಂಗಳಲ್ಲಿ ಹುಟ್ಟಿದಂಥ ಒಂದು ರಾಷ್ಟ್ರಕ್ಕೆ ಅರ್ಪಣೆ ಮಾಡುವಂಥ ವ್ಯಕ್ತಿಗಳಾಗ್ತಾರೆ. ಆ ವ್ಯಕ್ತಿಗಳ ಸಾಲಿನಲ್ಲಿ ನನಗೂ ಕೂಡ ಮುಂದಿನ ದಿನಗಳಲ್ಲಿ ಸಮಾಜ ಸೇವೆಯನ್ನು ಮಾಡುವಂಥ ಅವಕಾಶ ಸಿಗಲಿ ಅಂತ ನಾನು ಕೇಳ್ಕೊಳ್ತೀನಿ ಸರ್. ತಮಗೆ ಸಿಕ್ಕಂಥ ಅವಕಾಶಗಳೆಲ್ಲನೂ ಕೈ ಬಿಟ್ಟೋಯ್ತು ಕಳೆದ ಬಾರಿ. ಈ ಬಾರಿನಾದರೂ ಒಂದು ಉತ್ತಮವಾದ ಒಂದು ಅವಕಾಶ ಸಿಗಲಿ ಅನ್ನೋ ನಿಟ್ಟಿನಲ್ಲಿ ಏನು ಹೇಳಕ್ಕೆ ಬಯಸ್ತೀನಿ? ಇಲ್ಲ, ಭಾಳ ಸಂತೋಷ. ಇವತ್ತಿನ ಒಂದು ಸಿನಾರಿಯೋ ನೋಡಿದಾಗ ಮುಂದಿನ ದಿನಗಳಲ್ಲಿ ನಮಗೆ ರಾಜಕೀಯ ಭವಿಷ್ಯ ಉನ್ನತವಾಗಿ ಸಿಗುತ್ತೆ ಅನ್ನೋ ಒಂದು ಆಶಾಭಾವನೆ ಇದೆ. ಅದು ಭಗವಂತನಲ್ಲಿ ನಾವು ಕೋರ್ಕೊಳ್ತೀನಿ. ಮತ್ತು ಎಲ್ಲರ ಸಾಕಷ್ಟು ಹಿಂದುಳಿದ ವರ್ಗದವರ ನಾಯಕರು ಮತ್ತು ಸದಸ್ಯರು, ಹಿಂದುಳಿದ ವರ್ಗದವರು ಮತ್ತು ಎಲ್ಲ ಸಮುದಾಯದವರು ಕೂಡ, ಹಿಂದುಳಿದವರ ಜೊತೆಗೆ ನಮಗೆ ಲಿಂಗಾಯತ ಸಮುದಾಯ ಆಗಿರ್ಬೋದು, ಒಕ್ಕಲಿಗ ಸಮುದಾಯ ಆಗಿರ್ಬೋದು, ಬ್ರಾಹ್ಮಣ ಸಮುದಾಯ ಆಗಿರ್ಬೋದು, ವೈಶ್ಯ ಸಮುದಾಯ ಆಗಿರ್ಬೋದು, ಎಲ್ಲ ಸಮುದಾಯದವರ ಪ್ರೀತಿ ಗಳಿಸಿದ್ದಕ್ಕೆ ಎಲ್ಲರೂ ಕೂಡ ಆಶಿಸ್ತಾ ಇದ್ದಾರೆ. ನಿಮ್ಮಂಥ ಒಂದು ಶ್ರೇಷ್ಠ ನಾಯಕರು ತುಮಕೂರು ನಗರಕ್ಕೆ ಅಥವಾ ತುಮಕೂರು ಜಿಲ್ಲೆಗೆ ನಿಮ್ಮಂಥವರ ಒಂದು ಅಧಿಕಾರ ಬೇಕು ನಿಮಗೆ, ಯಾಕೆಂದರೆ ಹೋರಾಟ ಮನೋಭಾವನೆ ಇರುತ್ತೆ ಅನ್ನೋ ಒಂದು ವಿಷಯಗಳನ್ನ ಹೇಳ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಭಗವಂತ ನಿಶ್ಚಯ ಯಾವ ರೀತಿ ಭಗವಂತನ ಅನುಗ್ರಹ ಮತ್ತು ನಮ್ಮ ಏನು ಕಾರ್ಯಕರ್ತರ ಮತ್ತು ನಮ್ಮ ಅಭಿಮಾನಿಗಳು ಯಾವ ರೀತಿ ನಮಗೆ ದಾರಿ ತೋರಿಸ್ತಾರೋ ಮತ್ತು ಹಿರಿಯ ರಾಷ್ಟ್ರೀಯ ನಾಯಕರು ಯಾವ ರೀತಿ ನಮಗೆ ಒಲವನ್ನು ಕೊಡ್ತಾರೋ ಆ ನಿಟ್ಟಿನಲ್ಲಿ ಮುಂದೆ ಹೋಗ್ತೀನಿ ಅಂತ ನಾನು ಹೇಳೋಕ್ಕಾಗುತ್ತೆ. ಅದರಲ್ಲೂ ತಮ್ಮ ಪಾತ್ರ ಮುಖ್ಯವಾಗಿರುತ್ತೆ. 100% ತಯಾರಾಗಿದ್ದೀವಿ ಮೇಡಮ್. ಈಗ ನಮ್ಮ ಭಾರತೀಯ ಜನತಾ ಪಕ್ಷದಲ್ಲಿ ನಾನು ಒಬ್ಬ ಸಕ್ರಿಯ ಕಾರ್ಯಕರ್ತನಾಗಿದ್ದೇನೆ. ಈ ಒಂದು ನಿಟ್ಟಿನಲ್ಲಿ ನಮ್ಮಲ್ಲಿ ಸ್ಥಳೀಯ ಚುನಾವಣೆಗಳು ಯಾವುದೇ ಬರಲಿ ಅತ್ಯಂತ ಬಹುಮತಗಳಿಂದ ಗೆಲ್ಲಿಸುವ ವಿಶ್ವಾಸ ನನಗಿದೆ. ಮತ್ತು ಗೆಲ್ಲಿಸೋಕ್ಕೆ ನನ್ನ ಪ್ರಾಮಾಣಿಕವಾಗಿ ನಾನು ಹೋರಾಡ್ತೀನಿ ಅಂತ ಅಂದ್ಬಿಟ್ಟು ಈ ಮೂಲಕ ವಾಹಿನಿ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ಇದೇ ಸಂದರ್ಭದಲ್ಲಿ ಯಡಿಯೂರಪ್ಪ ಅವರು ಬೆಳೆದು ಬಂದ ಹಾದಿ 50ನೇ ವರ್ಷ ಪೂರೈಸ್ತಾ ಇದೆ. ಚಿತ್ರದುರ್ಗದಲ್ಲಿ ಒಂದು ದೊಡ್ಡ ಮಟ್ಟದ ಲಕ್ಷಾಂತರ ಜನ ಸೇರುವಂಥ ವೇದಿಕೆಯೇ ಇದೆ ಅಮಿತ್ ಶಾ ಅವರ ಆಹ್ವಾನದ ಮೇರೆಗೆ. ಅದ್ರ ಬಗ್ಗೆ ಏನು ಹೇಳಿಸ್ತೀರಿ? ಇದೇ ತಿಂಗಳು 9ನೇ ತಾರೀಕು ನಡೆಯುವಂಥ ಆ ರಾಜಕೀಯ ಜೀವನದ 50 ವರ್ಷ ಸಾರ್ಥಕ ದಿನಗಳನ್ನು ಆಚರಣೆ ಮಾಡ್ತಕ್ಕಂಥ ನಮ್ಮ ನೆಚ್ಚಿನ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ರೈತ ನಾಯಕರುಗಳಾಗಿರ್ತಕ್ಕಂಥ ಯಡಿಯೂರಪ್ಪನವರಿಗೆ ಅವರ ಜೀವನ ಚೆನ್ನಾಗಿರಲಿ ಅಂತ ಶುಭಾಶಯಗಳನ್ನು ಹೇಳ್ತಾ, ಇನ್ನೂ ಅವರು 100 ವರ್ಷ ನಮ್ಮ ನಾಡಿಗೆ ಇರಬೇಕು, ಅವರ ಒಂದು ಜೀವನದ ಆಶೀರ್ವಾದ ಮತ್ತು ನಮ್ಮ ರಾಜಕೀಯಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ ಕೊಟ್ಟಂಥ ಕೊಡುಗೆಗಳು ಮತ್ತು ನಮ್ಮಂಥ ಯುವ ನಾಯಕರುಗಳಿಗೆ ಅವರ ಪ್ರೇರಣೆ ಸದಾ ಚುರುಣೆ ಆಗಿರಲಿ ಅಂತ ಆಶಿಸ್ತಾ, ಅವರ ಜೀವನ ಉಜ್ವಲ ಆಗಲಿ. ಆ ಕಾರ್ಯಕ್ರಮಕ್ಕೆ ನಾನು ಕೂಡ ಹೋಗ್ತಾ ಇದ್ದೀನಿ. ಆ ಕಾರ್ಯಕ್ರಮವನ್ನು ಒಂದು ನಾಡಿನಾದ್ಯಂತ ಪ್ರಖ್ಯಾತವನ್ನು ಮಾಡುವಂಥ ದೊಡ್ಡ ಕಾರ್ಯಕ್ರಮ, ಸುಮಾರು 50 ಲಕ್ಷ ಕಾರ್ಯಕರ್ತರು ಸೇರುವಂಥ ದೊಡ್ಡ ಕಾರ್ಯಕ್ರಮ ಆಗಿದೆ. ಆ ಕಾರ್ಯಕ್ರಮ ಯಶಸ್ವಿಯಾಗಲಿ. ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಮತ್ತೊಮ್ಮೆ ಏನು ಈ ಮುಂಬರುವ 28ನೇ ಎಲೆಕ್ಷನ್ನಲ್ಲಿ ಒಂದು 140ಕ್ಕೂ ಹೆಚ್ಚು ಸದಸ್ಯರನ್ನು ಒಳಗೊಂಡ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಲಿ ಅಂತ ಭಾರತೀಯ ಜನತಾ ಪಕ್ಷ ನಾನು ಕೂಡ ಆಶಿಸ್ತಾ, ಸಾರ್ಥಕ ಸಂದರ್ಭಕ್ಕೆ ನಾನು ಮತ್ತೊಮ್ಮೆ ಶುಭಾಶಯಗಳನ್ನ ಹೇಳ್ತೀನಿ. ರಿಸಲ್ಟ್ ಬಂದಿದೆ. ತಿಪಟೂರು ಮೊದಲನೇ ಸ್ಥಾನ ತಗೊಂಡಿದೆ. ಮತ್ತು ವಿದ್ಯಾರ್ಥಿಗಳಿಗೆ ಫೇಲ್ ಆದವರಿಗೆ ಜೀವನದಲ್ಲಿ ಅದು ಫೇಲ್ ಅಲ್ಲ. ಇಲ್ಲ, ನಾನು ಇವತ್ತು ನಮ್ಮ ಉತ್ತೀರ್ಣ ಅಥವಾ ತೇರ್ಗಡೆ ಎರಡೂ ಕೂಡ ಮತ್ತು ಸಮನಾಗಿ ಸ್ವೀಕಾರ ಮಾಡಬೇಕು. ಯಾಕಂದರೆ ಅನುತ್ತೀರ್ಣ ಆದವ್ರಿಗೇನು ಜೀವನ ಇಲ್ಲ ಅಂತೇನಿಲ್ಲ. SLC ಫೇಲ್ ಆದರೂ ಕೂಡ ಸಂಭ್ರಮ ಆಚರಣೆ ಮಾಡುವಂಥ. ಬಟ್ ಇವತ್ತಿನ ರಿಸಲ್ಟು ಭಾಳ ಗಣನೀಯವಾಗಿ 83% ಮೇಲೆ ಬಂದಿದೆ. ಭಾಳ ವಿದ್ಯಾವಂತಗಳ ಇರ್ಬೋದು ಮತ್ತು ಈ ಒಂದು ರಿಸಲ್ಟ್ ಬರೋಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಕೊಟ್ಟಂಥ ಎಲ್ಲ ಎಜುಕೇಷನಲಿಸ್ಟ್ಗಳಿಗೂ ಕೂಡ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ. ಸಾಕಷ್ಟು ಜನ 625ಕ್ಕೆ 625 ತೆಗೆದುಕೊಂಡಂಥ ವಿದ್ಯಾರ್ಥಿಗಳಿಗೂ ಕೂಡ ಅಭಿನಂದಿಸ್ತೀನಿ. ಮತ್ತು ಅನುತ್ತೀರ್ಣ ಒಂದು ಇದು ಜೀವನದ ಪಾಠವಲ್ಲ ಅಥವಾ ನಮ್ಮ ಒಂದು ಜೀವನದ ಫೈನಲ್ಲು ಅಲ್ಲ. ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ಇದು ಎಕ್ಸಾಮ್ ಬರುತ್ತೆ. ನೀವು ಮತ್ತೆ ಕಟ್ಟಿ ಪಾಸಾಗಿ ಮತ್ತು ಎಲ್ಲ ಪಾಸಾಗಿದ್ದಂಥ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಅಭಿನಂದಿಸಿ ನಿಮ್ಮ ಜೀವನಗಳು ಮುಂದಿನ ದಿನಗಳಲ್ಲಿ ಒಳ್ಳೆಯ ಉಜ್ವಲ ಆಗಲಿ ಅಂತ ಭಾವಿಸ್ತೀನಿ ಸರ್.